ಇವತ್ತು ನೀವು ನೋಡ್ಬೋದು ರೀ, ಬ್ಯಾಚುಲರ್ಸ್ಗಾಗಿನೇ ಇವತ್ತೊಂದು ಎಗ್ ರೈಸ್ ರೆಸಿಪಿಯನ್ನು ಮಾಡಿದ್ದೇವೆ. ತುಂಬ ಸುಲಭವಾಗಿ, ಯಾವುದೇ ಒಂದು ಸಾಸ್ ಇಲ್ಲದೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಸುಲಭವಾದಂಥ ವಿಧಾನದಲ್ಲಿ ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ. ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತೊಂದು ಎಗ್ ರೈಸನ್ನು ಮಾಡೋಣ. ಬ್ಯಾಚುಲರ್ಸ್ ಇದ್ದವರಿಗೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಪುಡಿ ಮಾಡ್ಕೊಂಡು ನಾವು ಯಾವುದೇ ಸಾಸ್ ಇರಲಾರ್ದೇನೆ ಎಗ್ ರೈಸನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇದು ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಅವಾಗ ಎಗ್ ರೈಸ್ ಮಾಡ್ಕೋಬೋದು. ಇವಾಗ ನಾನು ಇಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇಲ್ಲೆಲ್ಲ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೇ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದು ಬೆಳ್ಳುಳ್ಳಿ ಸ್ವಲ್ಪ ನಿಧಾನ ಉರಿನಲ್ಲಿಟ್ಟು ಇದು ಸ್ವಲ್ಪ ನಮಗೆ ಗರಿ ಗರಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನಮ್ಮದು ಸ್ವಲ್ಪನೇ ಕಲರು ಚೇಂಜ್ ಆಗಿದೆ. ನಾವು ಇದನ್ನು ಇನ್ನೊಂದು ಸ್ವಲ್ಪ ಗರಿ ಗರಿ ಆಗಬೇಕು. ಇದು ಅಂದರೆ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಮ್ಮದು ನೋಡ್ಬೋದು ನೀವು, ಇದು ಫುಲ್ಲು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನಿದನ್ನು ತೆಗೆದು ಇಟ್ಕೊತಾ ಇದ್ದೀನಿ. ನಾನಿದನ್ನು ಸ್ವಲ್ಪನೇ ಅಂದರೆ ಒಂದು 4 ಮೊಟ್ಟೆ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೇ ನಾನು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ಸ್ಲೋ ಫ್ಲೇಮ್ನಲ್ಲೇ ಸ್ವಲ್ಪನೇ ಇದು ಮೆಣಸಿನ್ಕಾಯಿ ಗರಿ ಗರಿ ಆಗಬೇಕು. ಇದನ್ನು ಸ್ವಲ್ಪನೇ ಈ ಥರ ಪುಡಿ ಅಂದರೆ ಈ ಥರ ಫ್ರೈಯನ್ನು ಮಾಡ್ಕೋಬೇಕು. ಇವಾಗ ನಮ್ಮದು ಮೆಣಸಿನ್ಕಾಯಿ ಸ್ವಲ್ಪನೇ ಕಲರು ಚೇಂಜ್ ಆಗಿದೆ. ಇದನ್ನು ಸಹ ಸ್ಲೋ ಫ್ಲೇಮ್ನಲ್ಲೇ ನಾವು ಸ್ವಲ್ಪ ಕಲರ್ನು ಚೇಂಜ್ ಆಗಬೇಕು. ಇದು ಗರಿ ಗರಿನೂ ಆಗುತ್ತೆ. ಇವಾಗ ನಮ್ಮದು ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಮೆಣಸಿನ್ಕಾಯಿನ ತೆಗೆದು ಇಟ್ಕೊಳ್ಳೋಣ. ಇವಾಗ ನಮ್ಮದು ಮೆಣಸಿನ್ಕಾಯಿ ಸ್ವಲ್ಪನೇ ಆರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪನೇ ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ. ಇವಾಗ ಈ ಆಯಿಲ್ ಹಾಕ್ಕೊಂಡಾಗಲೇ ನಾನು ಒಂದು 2 ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿದ್ದೇನೆ. ಇವಾಗ ಈ ಈರುಳ್ಳಿಯನ್ನು ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ಯಾವುದು ಸಾಸ್ ಇರಲಾರ್ದೇ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಎಗ್ ರೈಸನ್ನು ಮಾಡೋಣ. ಇವಾಗ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ನಾನು ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೇನೆ. ಫ್ರೈ ಮಾಡಿದ್ದೇವಲ್ಲ, ಇವಾಗ ಮತ್ತೆ ನಾನು ಬೆಳ್ಳುಳ್ಳಿಯನ್ನು ಸಹ ಹಾಕೋತಾ ಇದ್ದೇನೆ. ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಇವಾಗ ಇದಕ್ಕೇ ನಾನು ಒಂದು ಕಾಳು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೇನೆ. 1 ಚಮಚದಷ್ಟು. ನನ್ನಲ್ಲಿ ಕಾಳು ಮೆಣಸಿದ್ರೆ ಕಾಳು ಮೆಣಸು ಹಾಕೋಬೋದು, ಇಲ್ಲ ಅಂತಂದರೆ ಈ ಥರ ಪುಡಿ 1/4 ಚಮಚದಷ್ಟು ಪುಡಿ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೇ ಒಂದು ಸ್ವಲ್ಪನೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಇವಾಗ ನಮ್ಮದು ಫ್ರೈ ಆಗಿದೆ. ಸ್ವಲ್ಪನೇ ಶುಂಠಿಯನ್ನು ತೊಗೊಂಡಿದ್ದೇನೆ. ಶುಂಠಿಯನ್ನು ಇದರೊಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಸ್ವಲ್ಪನೇ ಬಾಡಿಸ್ಕೊಂಡಾಗಿದೆ. ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಟೊಮೆಟೊವನ್ನು ಹಾಕ್ತಾಯಿದ್ದೇನೆ. ಇದನ್ನು ಸಹ ಬಾಡಿಸ್ಕೊಳ್ಳೋಣ. ಇವಾಗ ನಮ್ಮದು ಪುಡಿ ಮಾಡಿದ್ದೇನೆ. ಇವಾಗ ನಾವು ಸ್ವಲ್ಪನೇ ಇಲ್ಲಿ ಎಲ್ಲ ಮಸಾಲ ಪುಡಿ ಇಟ್ಕೊಂಡಿದ್ದೀನಿ. ಇದು ಧನಿಯಾ ಪುಡಿ 1 ಚಮಚ, ಅರ್ಧ ಚಮಚ ಜೀರಿಗೆ ಪುಡಿ, ಇದು ಗರಂ ಮಸಾಲೆ ಇಟ್ಕೊಂಡಿದ್ದೀನಿ ಅರ್ಧ ಚಮಚಕ್ಕಿಂತ ಕಡಿಮೆ, ಸ್ವಲ್ಪನೇ ಅರಿಶಿನ, 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಮ್ಮದು ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೇ ನಾನು ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡೋಣ. ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ರೆ ಇಷ್ಟ ಇದ್ದರೆ ಸ್ವಲ್ಪನೇ ಲೆಮನನ್ನು ಹಾಕ್ಕೋಬೋದು. ಸಾಸ್ ಯಾವುದು ಹಾಕಿಲ್ಲ ನಾವು. ಇವಾಗ ಒಂದು ಸ್ವಲ್ಪನೇ ನಾವು ಬಾಡಿಸ್ಕೊಂಡಿದ್ದೇವೆ. ಇದಕ್ಕೇ ಇವಾಗ ನಾವು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳೋಣ. ಒಂದೊಂದಾಗಿನೇ ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಮೊಟ್ಟೆಯನ್ನು ಒಟ್ಟಿನಲ್ಲಿ ನಾನು 4 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪನೇ ನಾವು ಇದನ್ನು ಮಿಕ್ಸು ಮಾಡೋಣ. ಇದು ಒಟ್ಟಿಗೆ ಸ್ವಲ್ಪನೇ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇವಾಗ ನೋಡ್ಬೋದು ನಮ್ಮದು ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೇವೆ. ನಮ್ಮದು ಮೊಟ್ಟೆ ಎಲ್ಲ ಇದ್ರ ಜೊತೆಗೆ ಮಿಕ್ಸ್ ಆಗಿದೆ. ಇವಾಗ ನಾನು ಅನ್ನವನ್ನು ಮಾಡಿ ಇದನ್ನು ಸ್ವಲ್ಪನೇ ಆರಿಸಿ ಇಟ್ಕೊಂಡಿದ್ದೆ. ಇದನ್ನು ಸಹ ಇದರೊಟ್ಟಿಗೆ ಚೆನ್ನಾಗಿ ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಮಿಕ್ಸು ಮಾಡ್ತಾಯಿದ್ದೇನೆ. ನಮ್ಮದು ನೋಡ್ಬೋದು ಚೆನ್ನಾಗಿ ಮೊಟ್ಟೆಯನ್ನು ನಾವು ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿರಿ. ಅನ್ನೋ ಜೊತೆಗೆ ಚೆನ್ನಾಗಾಗಿದೆ. ನಾನು ಇವಾಗ ಇದನ್ನು ಪುಡಿಯನ್ನು ಮಾಡಿಟ್ಕೊಂಡಿದ್ದೆಯಲ್ಲ, ಈ ಪುಡಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೇ ಸ್ವಲ್ಪ ಲೆಮನ್ ಇದ್ದರೆ ಲೆಮನ್ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಎಷ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ತೀರಿ ಅಷ್ಟು ಕಲರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿಯೂ ಇರುತ್ತೆ. ಈ ಪುಡಿ ಒಂದಿದ್ದರೆ ನಾವು ಈ ಥರ ಮೊಟ್ಟೆಯನ್ನು ಬೇಯಿಸಿಬಿಟ್ರೆ
ಟೊಮೆಟೊ ಈರುಳ್ಳಿ ಜೊತೆಗೆ ತುಂಬ ಚೆನ್ನಾಗಿ ಟೇಸ್ಟ್ನೂ ಕೊಡುತ್ತೆ, ಬೇಗನೂ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು. ಇವಾಗ ನೋಡ್ಬೋದು ನಮ್ಮದು ರೈಸು ರೆಡಿ ಆಗಿದೆ. ತುಂಬ ಕಲರ್ನೂ ಚೆನ್ನಾಗಿ ಬಂದಿದೆ, ಟೇಸ್ಟೂ ಮಾತ್ರ ತುಂಬ ಚೆನ್ನಾಗಿ ಇದೆ. ಇದನ್ನು ಇವಾಗ ನಮಗೆ ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾವು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡ್ಬೋದು ತುಂಬ ಟೇಸ್ಟ್ ಆಗಿದೆ ಮತ್ತು ಸಾಸ್ ಯಾವುದೂ ಇಲ್ಲ. ಬ್ಯಾಚುಲರ್ಸ್ಗಳಿಗಾಗಿರ್ಬೋದು ಮತ್ತು ಮನೆಯಲ್ಲಿ ತಾಯಂದಿರಿಗಾಗಿರ್ಬೋದು ತುಂಬ ಒಂದು ಈಸಿಯಾಗಿ ಮಾಡುವಂಥದ್ದು ಎಗ್ ರೈಸು. ತುಂಬ ಬೇಗನೂ ಆಗುತ್ತೆ. ಇವಾಗ ನೋಡಿದ್ರಲ್ರಿ ನಮ್ಮದು ಎಗ್ ರೈಸು ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು. ಮನೆಯಲ್ಲೇ ತುಂಬ ಟೇಸ್ಟಾಗಿಯೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.